ಹಾಂ, ವಿದ್ಯಾರ್ಥಿಗಳೇ, ಇದರ ಬೆಲೆ ಕಂಡು ಹಿಡಿಯರಿ ಅಂದರೆ ಏನು ಮಾಡಬೇಕು? ನಿಮ್ಮ ಮತ್ತೆ ನಾವು ಇಲ್ಲಿ ರೆಗ್ಯುಲರ್ ಕ್ಲಾಸಿಗೆ ಬಂದಾಗ ಸಾಕಷ್ಟು ಮಾದರಿಗಳಾಗ್ತೀವಿ. ಇದು ದಿನಾಲು ನೋಡೋದ್ರಿಂದ ಎಷ್ಟೋ ಶಾಣ್ಯರಾಗ್ತೀರಿ ನೀವು. ಈಗ ನೋಡಿ, ಏನು ಹೇಳೋಣ, 1 ಗಂಟೆ 3/5 ಭಾಗ ಎಷ್ಟು ನಿಮಿಷಗಳಾಗುತ್ತವೆ? ನೋಡಿ, 1 ಗಂಟೆಯ 3/5 ಭಾಗ ಎಷ್ಟು ನಿಮಿಷಗಳಾಗುತ್ತವೆ ಅಂತ ಅಲ್ಲಿ ಪ್ರಶ್ನೆ ಬಂದದ. 1 ಗಂಟೆ 2/15 ಭಾಗ ಎಷ್ಟು ಸೆಕೆಂಡುಗಳಾಗುತ್ತವೆ? ನೋಡಿ, ಎಲ್ಲ ಮಾದರಿಗಳನ್ನು ಹಾಕೋತ ಹೋಗ್ತಿರ್ತದ. ಇಲ್ಲಿ ನೋಡಿ, 1 ಗಂಟೆಯ ನಿಮಿಷ ಅಂದ್ರೆ 1 ಗಂಟೆಗೆ ನಿಮಿಷ ಎಷ್ಟು ಅದನ್ನ ನಾವು ತಿಳ್ಕೋಬೇಕು. 1 ಗಂಟೆಯ ಎಷ್ಟು 3/5 ಭಾಗ ಎಷ್ಟು ನಿಮಿಷಗಳು ಆಗ್ತಾವ ಅಂತ ಕೇಳ. ಇಲ್ಲಿ ಗಂಟೆಗೆ ನೀವು 5ನೇ 3ಕ್ಕೆ ಹಾಕಿದ್ರಿ ಅಂತಂದ್ರೆ ಅದು ಬರುವುದಿಲ್ಲ. ಯಾಕೆ ನಿಮಿಷ ಕೇಳೋಣ? 1 ಗಂಟೆಗೆ ನಿಮಿಷ ಎಷ್ಟು ಹೇಳ್ರಿ ನೋಡೋಣ? 60. ಆಮೇಲೆ 3/5 ನೀವು ಗುಣಾಕಾರ ಮಾಡಿಬಿಟ್ರೆ ಉತ್ತರ ಬಂದುಬಿಡುತ್ತದ. ನೋಡಿ, 5 ಒಂದಲೇ 5 12 12 36 ನಿಮಿಷಗಳು. ಆನ್ಸರ್ ಇಸ್ ಈಕ್ವಲ್ ಟು 36 ನಿಮಿಷಗಳು. ನೋಡಿ, ಇಷ್ಟೇ ಉತ್ತರ, ಏನು ಭಾಳ ದೊಡ್ಡ ಬಿರಿಯಲ್ಲ. ನೋಡಿ, ಒಂದು ಮಾದರಿ ಮುಂದಿಂದ ಏನು ಮಾಡೀನಿ ನಾನು, ಸ್ವಲ್ಪ ಚೇಂಜ್ ಮಾಡಿ ನೋಡೋಣ, ಮಾಡ್ರಿ, ಪ್ರಯತ್ನ ಮಾಡಿ ನೋಡ್ರಿ. 1 ಗಂಟೆಯ ಅಂದನ ಅಲ್ಲಿ ಸೆಕೆಂಡ್ ಕೇಳ್ಯಾನಂದ್ರೆ ಏನು ಮಾಡ್ತೀರಿ? ಇಷ್ಟೇ, ಭಾಳ ಏನು ಬಿರಿಯಲ್ಲ. ಲೆಕ್ಕಗಳು ತಿಳ್ಕೊಂಡು ನೋಡಿದ್ರೆ ಭಾಳ ಬಿರಿಯಲ್ಲ. ಇಂಥ ಗಣಿತಗಳನ್ನ ರಿವಿಷನ್ ಮಾಡಿದ್ರಿ ಅಂದ್ರೆ, ಈ ವೆಕೇಶನ್ ಕ್ಲಾಸ್ ರಿವಿಷನ್ ಮಾಡಿದ್ರೆ ಒಂದು ಕನಿಷ್ಠ 40% ನವೋದಯ ಅಭ್ಯಾಸ ಬರ್ತದೆ ನಿಮಗೆ ವೆಕೇಶನ್ದಾಗ. ಇವು ನೋಡ್ರಿ, ಇಷ್ಟೇ, ಒಂದು 2 ಮಾದರಿ ಇರ್ತಾವೆ. ಸೊ ನೀವು ರೆಗ್ಯುಲರ್ ಕ್ಲಾಸಿಗೆ ಬರ್ರಿ, ನೀವು ಎಲ್ಲ ನಮೂನಿ ಗಣಿತಗಳು ಇವು 10 20 ಮಾದರಿ ಇರ್ತಾವೆ. ಬಿಂದರಾಶಿಯಾಗ ಇರ್ತದೆ, ದಶಮಾಂಶದಾಗ ಇರ್ತದೆ, ಎಲ್ಲ ಟೈಪ್ ಇರ್ತದೆ. ಈಗ ನಾವು 1 ಗಂಟೆ 2/15 ಭಾಗ ಎಷ್ಟು ಸೆಕೆಂಡ್ಗಳಾಗುತ್ತವೆ? ಮ್ಯೂಟ್ ಮಾಡ್ರಿ, ಬಿಡಿಸ್ರಿ, ಬಿಡಿಸೋದಾತ ವಿಡಿಯೋ ಆನ್ ಮಾಡ್ರಿ, ಬಂತೇವೆ. 1 ಗಂಟೆಯ ನೋಡಿ, 1 ಗಂಟೆಯ ಎಷ್ಟು 2/15. ಏನು ಕೇಳೋಣ ಅಲ್ಲಿ ಮುಂದೆ ಓದ್ರಿ. ಸೆಕೆಂಡ್ 1 ಗಂಟೆಗೆ ಸೆಕೆಂಡ್ ಎಷ್ಟು ಇರ್ತಾವ? 3600 ಸೆಕೆಂಡ್ ಇರ್ತಾವ. ಅದಕ್ಕೆ ನೀವು 2/15 ನೀವು ಗುಣಾಕಾರ ಮಾಡಿಬಿಟ್ರೆ ಏನು ಬಂದ್ಬಿಡ್ತಾವ? ಸೆಕೆಂಡ್ ಬರ್ತಾವ. 15 ಒಂದಲೇ 15 2 30, 6 ಹೊಡಿತು, 15 4 60. ಪೂಜಿ ನೋಡ್ರಿ, ಪೂಜಿ. ಆಮೇಲೆ 15 2 30, 6 ಉಳಿತು, 15 4 60. ಈ ಪೂಜೆ ಮೇಲೆ ಅಂದ್ರೆ 24 480 ಸೆಕೆಂಡುಗಳು. ಆನ್ಸರ್ ಏನು? 480 ಸೆಕೆಂಡುಗಳು. 480 ಸೆಕೆಂಡುಗಳು. ನೋಡಿ, ಇಷ್ಟು ಸರಳ ಲೆಕ್ಕ ನೋಡ್ರಿ, ತಿಳಿತಾ ಇಲ್ಲ? 1 ಗಂಟೆ 2/15 ಭಾಗ ಅಂದ್ರೆ ಏನು? 1 ಗಂಟೆಗೆ ಮಾಡ್ಲಿಕ್ಕೆ ಬರಂಗಿಲ್ಲ. ಯಾಕಲ್ಲಿ ಸೆಕೆಂಡ್ ನಾನು 1 ಗಂಟೆಗೆ ಸೆಕೆಂಡ್ ಎಷ್ಟು ಇರ್ತಾವ? 3600 ಸೆಕೆಂಡ್ ಇರ್ತಾವ. 3600 ಗುಂಡ್ಲೆ 2/15 ಅಂದ್ರೆ ನೀವು 480 ಸೆಕೆಂಡುಗಳು. 480 ಸೆಕೆಂಡು ಎಂದರೆ 15 ಗಂಟೆ. 15 ಗಂಟೆ ಬರೋಬ್ಬರಿ 480 ಸೆಕೆಂಡುಗಳು. ನೋಡ್ರಿ, ಇದನ್ನ ನಿಮಿಷನಾಗ ಹೇಳ್ರಿ ಅಂದ್ರೆ ಏನು ಮಾಡಿಬಿಡ್ಬೇಕು? 60 ಸೆಕೆಂಡ್ ಅಂದ್ರೆ 1 ನಿಮಿಷ. ಇದಕ್ಕೆ ನೀವು 60 ಬಾಚಿದ್ರೆ ನಿಮಿಷ ಬಂದುಬಿಡ್ತದ. ಎಲ್ಲ ನಮೂನಿ ಗಣಿತಗಳನ್ನು ಅರ್ಥ ಮಾಡ್ಕೋಬೇಕು. ಸೆಕೆಂಡುಗಳು ಎಷ್ಟು ಅಂತಂದಾನ ಎಷ್ಟು ಬಂತು? 60 ಸೆಕೆಂಡು ಅಂದ್ರೆ 1 ನಿಮಿಷ. ಇದಕ್ಕೆ 60 ಬಾಚಿದ್ರೆ ನಿಮಿಷ ಬಂದುಬಿಡ್ತಾವ. ಉಲ್ಟಾ ಪಲ್ಟಾ ಗಣಿತಗಳು ಗುರ್ತಿರ್ಬೇಕು. ಸೆಕೆಂಡಿನ ಕೊಟ್ಟಾಗ ನಿಮಿಷಗಳಲ್ಲಿ ಬರೀರಿ ಅಂದಾಗ ನೀವು ಹಿಂಗೆ ಮಾಡ್ಬೇಕಾಗ್ತದೆ. ಸರಿಯಾಗಿ ಅರ್ಥ ಮಾಡ್ಕೊಂಡು ಗಣಿತಗಳನ್ನು ಮಾಡಿದರೆ ಅಂತ ನಿಮಗೆ ತಿಳಿತಾವೆ. ತಿಳಿಲಿಲ್ಲ ಹೋದಲ್ಲ ಮತ್ತೆ ರಿಟರ್ನ್ ರೀಪ್ಲೇ ಮಾಡಿರಿ, ನೋಡ್ರಿ, ಬಿಡಬೇಡ್ರಿ, ಬರ್ಕೊಳೋದು ಬಿಡಬೇಡ್ರಿ. ಪ್ರಯತ್ನ ಮಾಡಿ ನೀವು ವಿಡಿಯೋಗಳು ನೋಡ್ರಿ. ನೀವು ಮನೆ ಒಳಗೆ ಪ್ರತಿಯೊಬ್ಬರು ಕಲ್ತು ನಿಮಗೆ ತಯಾರು ಮಾಡೋಂಥ ಒಂದು ಈಜಿ
ಟ್ರಿಕ್ಸ್ ಮೇಲೆ ಗಣಿತ ಹೇಳ್ತಿರ್ತು. ಆಮೇಲೆ ನಾವು ಒಂದಕ್ಕೆ ಎರಡಕ್ಕೆ ಬಿಡುವುದಿಲ್ಲ. ಒಂದು ಕನಿಷ್ಠ ಏನೆಲ್ಲ ವೆಕೇಶನ್ ಕ್ಲಾಸ್ನಾಗ ಸಹಿತ ನಾವು 4-5 ಗಣಿತ ಅಂತೂ ಹಾಕಿರ್ತೀವಿ. ಆಮೇಲೆ ರೆಗ್ಯುಲರ್ ಜೂನದಿಂದ ತೊಗೊಂಡ್ರಂತೂ ಅದೇನು ಅವಾಗ ನಿಮ್ಗೆ ಏನಾಗ್ತದ, ಬಂದೂರಿ ಸರ್ ಮುಂದಿನ ಗಣಿತ ಹಾಕ್ರಿ, ಬಂದೂರಿ ಸರ್ ಮುಂದಿನ ಗಣಿತ ಹಾಕ್ರಿ. ಈ ವೆಕೇಶನ್ ಕ್ಲಾಸ್ನಾಗ 7 ವಿಡಿಯೋಗಳನ್ನು ನಾನು ತಡೆಯಿಡೋದನು. ಯಾಕಂದ್ರೆ ಆಕಸ್ಮಿಕವಾಗಿ ಮನ್ಯಾಗ ತಯಾರು ಮಾಡಿದ್ರಿ ಅಂದ್ರೆ ಹುಡುಗರನ್ನ ನಮ್ಮಲ್ಲಿ 7ರಿಂದ 6ರಿಂದ ಚಾಲು ಆಗ್ತದೆ ವಿಡಿಯೋ. 1ರಿಂದ 5 ವಿಡಿಯೋಗಳು ಕನಿಷ್ಠ ನೀವು ಮನೆಯಲ್ಲಿ ಕಲ್ತು ಬಂದಿರಬೇಕು. ಕಲ್ತಿಲ್ಲ ಅಂದ್ರೆ ಮತ್ತೆ ಅವೊಂದು 5 ವಿಡಿಯೋ ಮಾಡಿ ಹಾಕಿಬಿಡ್ತನು. ಇಷ್ಟೇ. ಅದನ್ನು ನೀವು ಸರಿಯಾಗಿ ತಿಳ್ಕೊಂಡ್ಬಿಟ್ರೆ ಮುಗಿದೋಯ್ತು. ಸರಿಯಾಗಿ ಲೆಕ್ಕ ತಿಳ್ಕೊರಿ, ಇನ್ನೊಂದು ಸಲ ವಿಡಿಯೋ ಮಾಡಿ ನೋಡ್ರಿ.